ವೀರಭದ್ರ ಸ್ವಾಮಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಏನು ಈ ಮುಳುಬಾಗಿಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿಯಿಂದ ಏನು ಈ ಒಂದು ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದಾರೆ. ಇದರ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಳೆ 5ನೇ ತಾರೀಕಿಗೆ 81 ದಿನ ಅಹೋರಾತ್ರಿ ಧರಣಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೀತಾ ಇದೆ. ಕಾರಣ ಉದ್ದೇಶ ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ಸುಮಾರು 13 ಹಳ್ಳಿಯ 2823 ಎಕರೆ KDB ಮುಂದೆ ಇಟ್ಕೊಂಡು ಏನು ಈ ಒಂದು ರಾಜ್ಯ ಸರ್ಕಾರ ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳೋದಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದೆ, ಇದರ ವಿರುದ್ಧವಾಗಿ ಒಂದಿನಿಂದನೂ ಸಹ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತ ಸಂಘಟನೆ ಹೋರಾಟಗಳನ್ನು ಮಾಡಿಕೊಂಡೇ ಬಂದಿದ್ದೀವಿ. ಅಲ್ಲಿನ ಏನು ಸಚಿವರಾದಂತ MC ಸುಧಾಕರ್ ಅವ್ರಿಗೂ ಮತ್ತೆ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವ್ರಿಗೂ ಸಹ ಮನವಿ ಪತ್ರ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಈ ಒಂದು ಫಲವತ್ತಾದಂತ ಭೂಮಿಯನ್ನ ನಾವು ಬಿಡೋದಿಲ್ಲ. ಇದೇನು ಬೋರ್ಡ್ ಭೂಮಿ ಅಲ್ಲ. ಇಲ್ಲಿ ಯಥೇಚ್ಛವಾಗಿ ರೇಷ್ಮೆ ಬೆಳೀತಾ ಇದ್ದೀವಿ, ದಾಳಿಂಬೆ ಬೆಳೀತಾ ಇದ್ದೀವಿ, ಮಾವು ಬೆಳೀತಾ ಇದ್ದೀವಿ, ಹೂಕೋಸುಗಳನ್ನು ಬೆಳೆದು ತರಕಾರಿಗಳನ್ನು ಬೆಳೆದು ಬೆಂಗಳೂರಿಗೆ ದಿನನಿತ್ಯ ಸಾಗಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಫಲವತ್ತಾದ ಭೂಮಿಯನ್ನ ದಯವಿಟ್ಟು ನೀವು ಅಕ್ವಿಜೇಷನ್ ಮಾಡಬಾರ್ದು, ವಶಪಡಿಸ್ಕೊಳ್ಬಾರ್ದು. ಆ ಬರಡು ಭೂಮಿ ಏನಿದೆ ಇದೇ ಶಿಡ್ಲಘಟ್ಟ ತಾಲೂಕಿನಲ್ಲಿನೇ ಬೇರೆ ಕಡೆ ಇದೆ, ಅದನ್ನ ಗುರುತಿಸಿ ಈ ರೈತರ ಭೂಮಿಯನ್ನ ಯಾವುದೇ ಕಾರಣಕ್ಕೂ ನೀವು ವಶಪಡಿಸ್ಕೊಳ್ಬಾರ್ದು ಅಂತೇಳಿ ನಮ್ಮ ರೈತ ಸಂಘಟನೆ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರಣ್ಣವರ ನೇತೃತ್ವದ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಭಕ್ತರಲ್ಲಿ ಬೈರೇಗೌಡರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ಅದು ನಾಳೆ 5ನೇ ತಾರೀಕಿಗೆ 81ನೇ ದಿನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಏನು ಈ ಒಂದು ದಪ್ಪ ಚರ್ಮದ ಸರ್ಕಾರ ಇನ್ನೂ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ, ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ಏನು ನಾಳೆ ಚಿಕ್ಕಬಳ್ಳಾಪುರದಿಂದ 5ನೇ ತಾರೀಕು ವಿಧಾನಸೌಧಕ್ಕೆ 10,000 ಬೈಕ್ ರ್ಯಾಲಿ ಮಾಡ್ಬೇಕಂತೇಳಿ ನಮ್ಮ ರೈತ ಸಂಘಟನೆ ತೀರ್ಮಾನ ಮಾಡಿದೆ. ಅದರಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರಣ್ಣವರ ನಾಯಕತ್ವದ ರೈತ ಸಂಘದ ಎಲ್ಲಾ ಕಾರ್ಯಕರ್ತರು ರಾಜ್ಯದ ಮೂಲೆಗಳಿಂದ 4ನೇ ತಾರೀಕು ರಾತ್ರಿನೇ ಬಂದು ಚಿಕ್ಕಬಳ್ಳಾಪುರ ಸೇರ್ಕೊಂತಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಸಹ ಪ್ರತಿ ತಾಲೂಕಿನಿಂದನೂ ಒಂದು 100 ಬೈಕ್ಗಳಲ್ಲಿ ನಮ್ಮ ರೈತರು ಬರ್ತಾರೆ ಅಂತ ತೀರ್ಮಾನ ಆಗಿದೆ. ಅದೇ ರೀತಿ ನಮ್ಮ ಒಂದು 500ರಿಂದ 600 ಬೈಕ್ಗಳಲ್ಲಿ ನಾವು ಚಿಕ್ಕಬಳ್ಳಾಪುರವನ್ನ ಸೇರ್ಕೊಂತೀವಿ. 10,000 ಬೈಕ್ ರ್ಯಾಲಿ ನಾವು ವಿಧಾನಸೌಧಕ್ಕೆ ಮುಟ್ತೀವಿ. ಈ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಏನು ಹಿಂದೆ ಇದ್ದಂತ ನಮ್ಮ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಸರಿಯಾಗಿ ಗಮನ ಕೊಡ್ಲಿಲ್ಲ. ರೈತರ ಬಗ್ಗೆನೆ ನಾನು ಅಂತೇಳಿ ರೈತ ಸಂಘದಲ್ಲಿ ಇದ್ಕೊಂಡು ರೈತರ ಓಟ್ ತಗೊಂಡು ಗೆದ್ದು ಸರ್ಕಾರ ರಚನೆ ಮಾಡಿದಂತ ಸಿದ್ದರಾಮಯ್ಯನವರು ನಮ್ಮ ರೈತರ ಬೆನ್ನಿಗೆ ಚೂರಿ ಹಾಕಿದ್ರು. ಈಗ ಬರ್ತಕ್ಕಂತ ಏನು ನಮ್ಮ DK ಶಿವಕುಮಾರ್ ಅವರು ರೈತರ ಪರವಾಗಿ ನಿಲ್ಬೇಕು ಅಂತೇಳಿ ನೀವು ಏನು ಪದಗ್ರಹಣ ನಾಳೆ ಮಾಡ್ತಾ ಇದ್ದೀರಿ 3ನೇ ತಾರೀಕು. ಫಸ್ಟ್ ಹೋರಾಟ ನಮ್ದೇ ಆಗಿರ್ತದೆ. ಈ ರೈತರ ಬಗ್ಗೆ ನೀವು ಕರುಣೆಯಿಂದ ನೋಡ್ಬೇಕಾಗ್ತದೆ, ರೈತರ ಕಷ್ಟನ ನೀವು ಆಲಿಸ್ಬೇಕಾಗ್ತದೆ, ರೈತರ ಪರವಾಗಿ ನಿಲ್ಬೇಕಾಗ್ತದೆ ಅಂತೇಳಿ ನಾನು DK ಶಿವಕುಮಾರ್ ಅವ್ರಿಗೆ ಹೇಳ್ತಾ, ಏನು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 3 ಲಕ್ಷ ಎಕರೆ KDB ಅವರು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಖಾಲಿ 50,000 ಎಕರೆ ಮಾತ್ರ ಇಂಡಸ್ಟ್ರಿಯಲ್ ಮಾಡಿದಿರಿ. ಇನ್ನು 2,500 ಲಕ್ಷ ಭೂಮಿಯನ್ನ ಏನು ಮಾಡಿದಿರಿ? ಸರ್ಕಾರ ಅದನ್ನ ಆಡಿಟ್ ಮಾಡಿ ರೈತರಿಗೆ ಕೊಡಬೇಕು, ಮಾಧ್ಯಮಗಳ ಮುಖಾಂತರ ಹೇಳ್ಬೇಕು. ಅದುವರೆಗೂ ನೀವು ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿಯನ್ನ
ನೀವು ವಶಪಡಿಸ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ನಾವು ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತೀವಿ. ರೈತರನ್ನ ಎದುರ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವತ್ತೂ ಉಳಿದಿಲ್ಲ. ರೈತರನ್ನ ಮುಟ್ಟಿದ್ದೀರಂದ್ರೆ ಮುಂದಿನ ಚುನಾವಣೆಗಳಲ್ಲಿ ನೀವೆಲ್ಲ ಭಸ್ಮ ಆಗ್ಬಿಡ್ತೀರಿ ಅಂತೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರೈತ ಸಂಘಟನೆ ಎಚ್ಚರಿಕೆ ಕೊಡ್ತಾ, ತಕ್ಷಣ KDB-ನ ಏನು ನೀವು ದಲ್ಲಾಳಿಗಳಾಗಿ ಮಾಡ್ಕೊಂಡಿದ್ದೀರಿ KDB-ಯನ್ನ, ಆ ದಲ್ಲಾಳಿ ಕೆಲಸ ನಿಲ್ಲಿಸ್ಬೇಕು. ತಕ್ಷಣ ಈ KDB-ನೇ ನಮ್ಮ ಕರ್ನಾಟಕದಲ್ಲಿ ಇರ್ಕೊಡ್ದು. ಇದೊಂದು ದಲ್ಲಾಳಿ ಸಂಸ್ಥೆ ಆಗಿದೆ. ಈ ಸರ್ಕಾರ ಈ KDB-ಯನ್ನ ಕೈ ಬಿಟ್ಟು ರೈತರ ಪರವಾಗಿ ನಿಲ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಹಾಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಾವು ಇವತ್ತು 5ನೇ ತಾರೀಕು ಚಿಕ್ಕಬಳ್ಳಾಪುರದ ಜಿಲ್ಲೆ ಶಿಲ್ಘಟ್ಟ ತಾಲೂಕಿನ ಈ ಜಂಗಮಕೋಟೆ ಹೋಬಳಿಯ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ. ಇದು ಜಂಗಮಕೋಟೆ ಹೋಬಳಿ, ಶಿಲ್ಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಬರಡು ಭೂಮಿಯನ್ನ ಈಗ ನಾವು ಯಾವತ್ತೇ ಆಗ್ಲಿ ಇಂಡಸ್ಟ್ರಿಯಲ್ ನಾವು ವಿರೋಧನೇ ಇಲ್ಲ, ಅದನ್ನು ಸ್ವಾಗತ ಮಾಡ್ತೀವಿ. ಆದ್ರೆ ಫಲವತ್ತಾದ ಭೂಮಿಗಳನ್ನ ನೀವು ವಶಪಡಿಸ್ಕೋಬೇಡ್ರಿ. ಬರಡು ಭೂಮಿ ಇದೆ, ಕೋಲಾರ ಜಿಲ್ಲೆಯಲ್ಲೂ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ, ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಇದೆ. ಆ ಭೂಮಿಯನ್ನ ಮಾತ್ರ ನೀವು ವಶಪಡಿಸ್ಕೊಳ್ಳಿ, ಅಲ್ಲಿ ಇಂಡಸ್ಟ್ರಿಯಲ್ ಮಾಡಿ. ಅದು ಬಿಟ್ಬಿಟ್ಟು ಫಲವತ್ತಾದ ಭೂಮಿಯನ್ನ ಯಾವುದೇ ಕಾರಣಕ್ಕೂ ನೀವು ವಶಪಡಿಸ್ಕೋಬಾರ್ದು, ನಾವು ಬಿಡೋದು ಇಲ್ಲ. ಬಿಡದಿ ಟೌನ್ಶಿಪ್ ಅಷ್ಟೇ. DK ಶಿವಕುಮಾರ್ ಅವರೇ, ಹೊಸದಾಗಿ ನೀವು ಮುಖ್ಯಮಂತ್ರಿಗಳಾಗ್ತಾ ಇದ್ದೀರಿ. ನೀವು ಮುಂದೆ ರಾಜಕೀಯದಲ್ಲಿ ನೀವು ಮುಂದುವರಿಬೇಕಂದ್ರೆ ತಕ್ಷಣ ನೀವು ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ನೀವು ಕೈ ಬಿಡಬೇಕು. ರೈತರ ವಿರುದ್ಧ 80% ರೈತರು ಅಲ್ಲಿನ ಭೂಮಿ ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ. 80% ಭೂಮಿನ ಕೊಡಲ್ಲ ಅಂದ್ಮೇಲೆ ನೀವು ಯಾಕೆ ಆ ಬಲವಂತವಾಗಿ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನೀವು ಮಾಡ್ತೀರಿ? ಬರೋ ಕಮಿಷನ್ಗೆ ಆಸೆ ಬಿದ್ದೇನಾದ್ರು ನೀವು ರೈತರ ಮೇಲೆ ಗದಾಪ್ರ ನಡೆಸಿದ್ದೀರಂದ್ರೆ, ದೌರ್ಜನ್ಯ ಮಾಡಿದ್ದೀರಿ ಅಂದ್ರೆ, ದಬ್ಬಾಳಿಕೆ ನಡೆಸಿದ್ದೀರಿ ಅಂದ್ರೆ, ಮುಂದಿನ ಚುನಾವಣೆಗಳಲ್ಲಿ ಕಟ್ಟಿಟ್ಟ ಬುತ್ತಿ ಮನೆಗೆ ಹೋಗ್ಬೇಕಾಗ್ತದೆ. ಕಾಂಗ್ರೆಸ್ ಏನು MLA ಏನಿದ್ದೀರಿ, ಕಾಂಗ್ರೆಸ್ ಸರ್ಕಾರ ಹೆಸರಿದಂಗೆ ಕರ್ನಾಟಕದಲ್ಲಿ ನಿರ್ನಾಮ ಆಗ್ತದೆ. ದೇಶದಲ್ಲೆಲ್ಲ ಮುಗಿದೋಗಿದೆ. ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಏನು 2-3 ರಾಜ್ಯಗಳಲ್ಲಿ ಇದ್ದೀರಿ, ಮುಂದಿನ ಕರ್ನಾಟಕದಲ್ಲಿ ಸಹ ಕಾಂಗ್ರೆಸ್ ನಿರ್ನಾಮ ಆಗ್ತದೆ ಅಂತೇಳಿ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರಿಗೂ ಸಹ ನಮ್ಮ ರೈತರ ಪರವಾಗಿ, ರೈತ ಸಂಘಟನೆ ಪರವಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಭೈರರೆಡ್ಡಿ ಅವರು ಮಾತಾಡ್ತಾರೆ. ಇರುವುದು ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ವತಿಯಿಂದ ಮುಳಬಾಗಿಲು ತಾಲೂಕು ಘಟಕ ವತಿಯಿಂದ ಸುದ್ದಿಗೋಷ್ಠಿಯನ್ನು ಈಗಾಗಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ವೀರಸ್ವಾಮಿ ಮಾತಾಡಿದ್ದಾರೆ. ಇಲ್ಲಿ KDB ಅವರು ರೈತರು ಉಳುಮೆ ಮಾಡುವಂತ ಒಳ್ಳೆ ಫಲವತ್ತಾದ ಭೂಮಿಗೆ ಕೈ ಹಾಕಿಬಿಟ್ಟಿದ್ದಾರೆ. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 83 ದಿನ ಧರಣಿ ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಏನು ಆದೇಶ ನಾವು ಇವತ್ತು ರಾಜ್ಯಾಧ್ಯಕ್ಷರು 5ನೇ ತಾರೀಕು ಬೈಕ್ಗಳಲ್ಲಿ ಮಾಡಿದರೆ, ನಾವು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನು ಬಿಡುವುದಿಲ್ಲ ಅಂತ ಕಡಾಖಂಡಿತವಾಗಿ ನಾವು ಘೋಷಣೆ ಮಾಡಿದ್ದೀವಿ. ನಾವು ಇಡೀ ದೇಶಕ್ಕೆ ಅನ್ನ ಕೊಡುವ ರೈತರು ಫಲವತ್ತಾದ ಭೂಮಿ ಕಿತ್ಕೊಂಡ್ಬಿಟ್ರೆ ನೀವೇನ್ ತಿಂತೀರಿ? ನೀವೇನು AC-ಯಲ್ಲಿ ಕುತ್ಕೊಂಡಿದ್ದೀರಿ, ನಿಮ್ಗೋಸ್ಕರ ನಾವು ಬೆಳೆ ಬೆಳೀತಾ ಇದ್ದೀವಿ, ನಮಗೋಸ್ಕರ ಬೆಳೆ ಕಳಿಸ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿ ಇಡೀ ರಾಜ್ಯದಲ್ಲಿ KDB ದಂಗೆ ಮಾಡ್ತಿದ್ದಾರೆ. ಅದ್ರ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡೋದಕ್ಕೆ ಸದಾ ನಿಂತಿತ್ತು ಅಂತ ಈಗಾಗಲೇ ನಮ್ಮ ಕಳೆದ ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತಾ ಇದ್ದೀವಿ. ಇಡೀ ರಾಜ್ಯಕ್ಕೆಲ್ಲ, ಇಡೀ ರಾಷ್ಟ್ರಕ್ಕೆ ಬೆಳೆಸ್ತಾ ಇದ್ದೀವಿ ಮಾವನ್ನ. ಆ ಬೆಳೆ ನಂಬಿಕೊಂಡು ಸುಮಾರು ಜನ ಅದಕ್ಕೆ ಬದುಕಿದ್ದಾರೆ. ಈಗಾಗಲೇ ಕಳೆದ ವರ್ಷದಲ್ಲಿ ಮಾವು ಹಣ್ಣಾಗಿ ಬಿಟ್ಟು ನಷ್ಟ ಪರಿಹಾರ ನೋಡಿದ್ದೀವಿ. ಇಡೀ ಶ್ರೀನಿವಾಸಪುರದಲ್ಲಿ ಎಲ್ಲ ಸಂಘಟನೆ ಮುಖಾಂತರ ಬಂದ್ ಮಾಡಿ, ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ, ಈ ರಾಜಕಾರಣಿ ಮುಖಾಂತರ ಎಚ್ಚರಿಕೆ ಕೊಟ್ಟು ನಾವು ಅವರು ಸ್ಪಂದಿಸಿಲ್ಲ. ಶ್ರೀನಿವಾಸಪುರ ಬಂದ್ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾತಾಡಿ, ಏನಿವತ್ತು ರೈತ ಅನ್ಯಾಯ ಆಗಿದ್ದಾರೆ, ರೈತ ಕಷ್ಟ ಕೇಳೋರು ಸರ್ಕಾರವೇ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಲ್ಲ ಇವತ್ತು. ಹಾಗಾಗಿ ನಾವು ಇವತ್ತು ಏನೇ ಆಗಲಿ ರೈತ ಪರಿಹಾರ ಕಂಡುಕೊಳ್ಳಲೇಬೇಕು ಅಂತೇಳಿ ಬಂದ್ ಮಾಡಿ ಒತ್ತಾಯ ಮಾಡಿ ನಾವು ಏನು ಸರ್ಕಾರ ಎಚ್ಚೆತ್ಕೊಂಡು 100 ಕೋಟಿ ಹಣವನ್ನು ಬಿಡುಗಡೆ ಮಾಡಿತು. ರೈತರಿಗೆ ಸ್ವಲ್ಪ ಅನುಕೂಲ ಆಯಿತು. ಕೇಂದ್ರ ಸರ್ಕಾರ 50%, ರಾಜ್ಯ 5%. ಮತ್ತೆ ಅದೇ ಪರಿಸ್ಥಿತಿ ಯಥಾಸ್ಥಿತಿಗೆ ಮನೆ ಬರ್ತಾ ಇದೆ. ಈ ವರ್ಷ ಕೂಡ ಮಾವನ್ನು ಕೇಳೋರಿಲ್ಲ. ಇವತ್ತು ಬೀದಿಯಲ್ಲಿ ಕಣ್ಣಾಕೊಂಡ ರೈತರು ಇವತ್ತು ಅನ್ನ ಬೆಳಿಗ್ಗೆ ರೈತರಿಗೆ ಇವತ್ತು ಸಂಕಷ್ಟಿದ್ದಾರೆ. ಈಗಾಗಲೇ ಸರ್ಕಾರ ನಾಳೆ DK ಶಿವಕುಮಾರ್ ಅವರು ಪ್ರಮಾಣ ಸ್ವೀಕಾರ ಮಾಡ್ತಾ ಇದ್ದಾರೆ. ತಾವು ಮಾಡುವ ಮೇಲೆ ನೀವು ಈಗ ಕೂಡ ನಮ್ಮ ಸುದ್ದಿಗೋಷ್ಠಿ ಮುಖಾಂತರ, ಪತ್ರಿಕಾ ಮುಖಾಂತರ ತಿಳಿಸ್ತಾ ಇದ್ದೀವಿ.
ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಪರಿಶೀಲನೆ ಮಾಡಿ ಕೋಲಾರ ಜಿಲ್ಲೆ ಈ ರಾಜ್ಯದಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತವಾದ ಪರಿಹಾರ ಕೊಂಡ್ಕೊಳ್ಳಬೇಕು. ಇಲ್ಲದಿದ್ದಲ್ಲಿ ತಾವು ಮೊದಲನೇ 8ನೇ ವಾರದಲ್ಲಿ ಕೋಲಾರ ಜಿಲ್ಲೆ ಆಗಿರ್ಬೋದು ಶ್ರೀನಿವಾಸ ಬಂದ್ ಮಾಡೋದಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ.